ಕಾಶ್ಮೀರದಲ್ಲಿ ನಡೆದ ಪಹಲ್ಗಾಮ್ ಉಗ್ರರ ದಾಳಿಯನ್ನು ಖಂಡಿಸಿ ಏಕಾಂಗಿಯಾಗಿ ಸಾಮಾಜಿಕ ಹೋರಾಟಗಾರ, ಸಮಾಜ ಸೇವಕರು, ಪರಿಸರ ಪ್ರೇಮಿಗಳಾದ ಸಿಂಧುವಳ್ಳಿ ಅಕ್ಬರ್ ರವರು ಮೈಸೂರಿನ ನ್ಯಾಯಾಲಯದ ಮುಂಭಾಗದ ಗಾಂಧಿ ಪ್ರತಿಮೆ ಬಳಿ ಏಕಾಂಗಿಯಾಗಿ ಹೋರಾಟ ನಡೆಸಿ ದೇಶದ ಶಾಂತಿ ಮತ್ತು ಐಕ್ಯತೆಯನ್ನು ಕಾಪಾಡಬೇಕು. ದೇಶದ ಶಾಂತಿ ಹಾಗೂ ಐಕ್ಯತೆಯನ್ನು ಕದಡುವ ಕೆಲಸವನ್ನು ಮಾಡುವವರಿಗೆ ಧಿಕ್ಕಾರ ಎಂದು ಕೂಗಿದರು. ಮಾಧ್ಯಮದ ಮುಖಾಂತರ ಏನು ಭಯೋತ್ಪಾದನೆಗೆ ದಾಳಿಗೆ ಬಲಿಯಾಗಿರೋ ಜೀವಗಳಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಮತ್ತು ಅವರ ಕುಟುಂಬಕ್ಕೆ ಆ ನೋವಿನ ಶಕ್ತಿ ಭರಿಸುವಂಥ ಶಕ್ತಿ ನೀಡಲಿ ಅಂತ ಹೇಳ್ತಾ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನು ನಮ್ಮ ಗಡಿ ಭಾಗದಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದಿದೆ, ಅದು ಮನುಷ್ಯತ್ವದ ಒಂದು ಕಗ್ಗೊಲೆ. ಇದನ್ನು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಅದನ್ನು ಖಂಡಿಸ್ತಕ್ಕಂಥದ್ದು, ವಿರೋಧ ಮಾಡ್ತಕ್ಕಂಥದ್ದು ಕರ್ತವ್ಯ ಅಂತಲೇ ಭಾವಿಸ್ತೀನಿ. ಇದರಲ್ಲಿ ಜಾತಿ, ಧರ್ಮ, ಪಕ್ಷ, ಮತ ಭೇದ ಎಲ್ಲ ಮರೆತು ಎಲ್ಲರೂ ಒಕ್ಕೊರಳಿನಿಂದ ವಿರೋಧಿಸಬೇಕು. ಮತ್ತು ವಿರೋಧನೂ ಕೂಡ ನಡೀತಾ ಇದೆ, ಎಲ್ಲ ರೀತಿಯ ಪ್ರತಿಭಟನೆಗಳು ನಡೀತಾ ಇದೆ. ಪ್ರತಿಯೊಂದು ಸಂಘಟನೆಯು ಈ ವಿಚಾರವಾಗಿ ಪ್ರತಿಭಟಿಸ್ತಾ ಇದೆ. ನಾನಿವತ್ತು ನನಗನ್ನಿಸ್ತು ನಾನು ಒಂದು ಪ್ರತಿಭಟನೆ ಮಾಡಬೇಕು, ಏಕಾಂಗಿ ಪ್ರತಿಭಟನೆ ಅಂತ ಹಮ್ಮಿಕೊಂಡಿದ್ದೀನಿ. ಇಲ್ಲ, ಆ ಥರ ಏನಿಲ್ಲ. ನಾನು ಯಾರಿಗೂ ತಿಳಿಸ್ದೆ, ನನ್ನ ಆಲೋಚನೆಗೆ ಬಂತು ನಾನು ಏಕಾಂಗಿ ಪ್ರತಿಭಟನೆ ಮಾಡಬೇಕು ಈ ವಿಚಾರವಾಗಿ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ನಾನು ಸಾಮಾಜಿಕ ಹೋರಾಟಗಾರ ಅಂತ ಬಿಂಬಿಸ್ಕೊತೀನಿ ಅಂದಮೇಲೆ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಬೇಕಾಗಿದ್ದು ನನ್ನ ಕರ್ತವ್ಯ ಅಂತ ಭಾವಿಸ್ತೀನಿ. ಯಾವುದೇ ಜಾತಿ, ಧರ್ಮ, ಮತ ಭೇದ ಇರೋದಿಲ್ಲ. ಅವ್ರು ರಾಕ್ಷಸರ ಸಂತತಿ, ಅವರು ಭಯೋತ್ಪಾದಕರು ರಾಕ್ಷಸರ ಗುಣವುಳ್ಳವಂಥ ವ್ಯಕ್ತಿಗಳು. ಆದ್ದರಿಂದ ನಾವು ಅದನ್ನು ತೋರಿಸ್ತಾ ಇರಬೇಕಾದ್ರೆ ಅಲ್ಲಿ ಕಾಪಾಡಿದಂಥವರು ಅದೇ ಮುಸಲ್ಮಾನರು. ನಾವು ಈ ಹಿಂದೂ ಮುಸಲ್ಮಾನ ಅನ್ನೋಂತಹ ಅದನ್ನು ಸೈಡ್ಗಿಟ್ಟು, ದ್ವೇಷದ ರಾಜಕಾರಣ ಭಾಷಣ ಸೈಡ್ಗಿಟ್ಟು ಇದನ್ನು ಒಬ್ಬ ಭಾರತೀಯ ಪ್ರಜೆಯಾಗಿ ವಿರೋಧಿಸ್ತೀನಿ ಸರ್. ವಿಶೇಷವಾಗಿ ಶಾಂತಿ, ಸೌಹಾರ್ದತೆ, ಸರ್ವ ಜನಾಂಗದ ಶಾಂತಿಯ ತೋಟದ ಬಾಳಬೇಕು. ಅಲ್ಲಿ ನಡೆದಿರ್ತಕ್ಕಂಥ ಪರಿಣಾಮ ನಮ್ಮ ಸಮಾಜದಲ್ಲಿ ಕೋಮು ಸಂಘರ್ಷ ಉಂಟು ಮಾಡಬಾರ್ದು ಅನ್ನೋದೇ ನನ್ನ ಮುಖ್ಯ ಉದ್ದೇಶ, ಧ್ಯೇಯ.